ಅದು ಸಂತ ಶಿಶುನಾಳ ಶರೀಫರು ಓಡಾಡಿದ ಸ್ಥಳ. ಮೊದಲೆಲ್ಲ ಈ ಊರಿಗೆ ಬೇರೆ ಬೇರೆ ಊರುಗಳಿಂದ ಹೆಣ್ಣು ಗಂಡುಗಳ ಬೀಗತನ ಆಗ್ತಾ ಇತ್ತು. ಆದ್ರೆ ಈ ಊರಿಗೆ ಇದೀಗ ಮಟನ್ ಕಂಟಕ ಎದುರಾಗಿದ್ದು ಇಲ್ಲಿನ ಜನರು ಕಂಗಾಲಾಗಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದನೆ ನೀಡ್ತಾ ಇಲ್ಲ. ಹೀಗಾಗಿ ನೀವೇ ನಮಗೆ ದಾರಿ ತೋರಿಸಿ ಅಂತಿದ್ದಾರೆ. ಹಾಗಾದ್ರೆ ಆ ಊರು ಯಾವುದು, ಏನಿದು ಮಟನ್ ಕಂಟಕ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಸಾಲು ಸಾಲು ಮಟನ್ ಅಂಗಡಿಗಳನ್ನ ನೋಡಿದ್ರೆ ಇದೇನು ವದಾಲಯ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಇದು ವದಾಲಯ ಅಲ್ಲ, ಇವು ದನದ ಮಟನ್ ಮಾರೋ ಅಂಗಡಿಗಳ ಸಾಲು. ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹುಲಗೂರು ಗ್ರಾಮ. ಈ ಗ್ರಾಮದಲ್ಲಿ ಇದೀಗ 10ಕ್ಕೂ ಹೆಚ್ಚು ದನದ ಮಾಂಸ ಮಾರಾಟ ಮಾಡುವ ಅನಧಿಕೃತ ಮಟನ್ ಅಂಗಡಿಗಳು ಓಪನ್ ಆಗಿ ಇಲ್ಲಿನ ವಾತಾವರಣ ಹಾಳು ಮಾಡಿದೆ. ಪ್ರತಿನಿತ್ಯ ಇಲ್ಲಿ ದನದ ಮಾಂಸ ಕಡಿಯೋದ್ರಿಂದ ಏರಿಯಾದಲ್ಲಿ ಕೆಟ್ಟ ವಾಸನೆ ಬರುತ್ತೆ. ಈ ಏರಿಯಾ ನೋಡಿದ್ರೆ ಕಟ್ಟುಕರ ಏರಿಯಾವಾಗಿ ಏರ್ಪಟ್ಟಿದ್ದು, ಹೀಗಾಗಿ ಇಲ್ಲಿನ ವಾತಾವರಣ ಕಂಡು ಯಾರೂ ಬೀಗತನ ಮಾಡ್ತಾ ಇಲ್ಲ. ಹೀಗಾಗಿ ನಮಗೆ ಈ ಮಟನ್ ಅಂಗಡಿಗಳಿಂದ ಸಂಕಷ್ಟ ಎದುರಾಗಿದೆ. ನಮ್ಮ ಸಮಸ್ಯೆಗೆ ಯಾವೊಬ್ಬ ಅಧಿಕಾರಿಯೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತಾರೆ ಇಲ್ಲಿನ ಗ್ರಾಮಸ್ಥರು. ಯಾರು ನಮ್ಮ ಮನೆಗೆ ಬರುವಂಗನಿಲ್ಲ, ಆ ಟೈಪ್ ಆಗೈತಿ. ನಾವು ಹೆಣ್ಣು ಮಕ್ಕಳಿಗೆ ಹೆಣ್ಣು ತೆಗೆದು ಅದು ಇವನ್ನ ಇಲ್ಲಿ ದಾರಿಯಾಗಿ ಇಟ್ಕೊಂಡು ಪಂಚಾಯತಿ ಅವ್ರು ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಂತಾರೆ ಸರ್? ಎಲ್ಲರಿಗೂ ಕೊಟ್ಟಿದ್ದಪ್ಪ. ಏನು ಮಾಡಿದ್ರು ಯಾರು ಒಬ್ಬರು ಅವರಿಗೆ ಒಂದು ಅವಕಾಶ ಮಾಡಿಕೊಡೋಕೆ ಸಾಕಿಲ್ಲ. ಇಲ್ಲಿರುವ 10ಕ್ಕೂ ಹೆಚ್ಚು ದನದ ಮಾಂಸ ಮಾರಾಟ ಅಂಗಡಿಗಳಿಗೆ ಪಂಚಾಯಿತಿ ಕೆಲವು ಸದಸ್ಯರ ಬೆಂಬಲ ಇದ್ದ ಹಿನ್ನೆಲೆ ಯಾರ ಭಯವಿಲ್ಲದೆ ರಾಜಾರೋಷವಾಗಿ ಇಲ್ಲಿ ದನದ ಮಾಂಸ ಮಾರಾಟ ಮಾಡುವ ಜಾಲ ದಿನದಿಂದ ದಿನಕ್ಕೆ ವಿಸ್ತಾರ ಆಗ್ತಾ ಇರೋದು ಇಲ್ಲಿನ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಭಾಳ ಸ್ಮೆಲ್ ಭಾಳ ಓಡಾ ಹಾಕಿದ್ರೆ ಮನ ಹಾಕಿದ್ರೆ ಬೀಜ ತೊಂದರೆ. ಮತ್ತೆ ಸರ್ ಆಮೇಲೆ ಲಗ್ನ ಮಾಡ್ಕೋಬೇಕಂದ್ರೆ ಯಾರು ಕನ್ಯೆ ಕೊಡಾಕ್ತಾ ಇರಲ್ಲ. ಹುಡುಗರು ಊರಿಂದ ಹಿಂಗೆ ಮಟನ್ ಏರಿಯಾ ಅಂತಾರ. ಸಮಸ್ಯೆ ಇದೆ ಸರ್. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಇದು ಭಾಳ ವರ್ಷದಿಂದ ಇದೆ. ಸುಮಾರು ಒಂದು 40 ವರ್ಷದ ಮ್ಯಾಗೆ ಇದೆ. ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಲ್ಲಿ ಮತ್ತು ಅಧಿಕಾರಿಗಳಾಗಲಿ ಏನು ಕ್ರಮ ತಗೋಕೆ ಏನು ಇದು ಮಾಡಿದ್ರು? ಎಲ್ಲರಿಗೂ ಹೇಳಿದ್ದೀವಿ ಸರ್. ಹೇಳಿದ ಕ್ರಮ ಅವ್ರು ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು, ಅವ್ರು ಯಾರು ಕ್ರಮ ತಗೋಲ್ಲ. ಅದಕ್ಕೆ ನಾವು ನಿನ್ನೆ ಪಟಾಣ ಅವ್ರು ಬಂದಿದ್ರು, ಅವ್ರಿಗೆ ಹೇಳಿದ್ವಿ. ಇದನ್ನು ಕೊಟ್ಟಿದ್ವಿ ಅವ್ರಿಗೆ ಕೊಟ್ಟು ಆಮೇಲೆ ಅವರು ಇದು ಮಾಡಿದ್ದಾರೆ. ಸರ್ ಒಟ್ಟಾರೆಯಾಗಿ ಎಷ್ಟು ಅಂಗಡಿ ಇದಾವೆ ಇಲ್ಲ? ಇಲ್ಲಿ 7 ಅಥವಾ 8 ಅದ ನೋಡಿ. 7 8 ಅದ. ನಿತ್ಯ ವ್ಯಾಪಾರ ಎಷ್ಟಿದೆ ಅವ್ರದ್ದು? ದಿನಾನೂ ಇರ್ತದೆ ಚಲೋ. ಸದ್ಯ ಹುಲಗೂರು ಗ್ರಾಮದ ಸಾರ್ವಜನಿಕರ ದಿನನಿತ್ಯ ಅನುಭವಿಸ್ತಾ ಇರೋ ಈ ಯಾತನೆ ಬಗ್ಗೆ ಹಾವೇರಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಎಚ್ಚೆತ್ತು ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸುವ ಕಾರ್ಯವನ್ನ ಮಾಡಬೇಕಿದೆ. ಇಲ್ಲವಾದ್ರೆ ಮುಂದೆ ಈ ಸಮಸ್ಯೆ ಕುರಿತು ಹಿಂದೂ ಪರ ಸಂಘಟನೆಗಳು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದ್ರೂ ಅಚ್ಚರಿಯಿಲ್ಲ. ವಿನಯ್ ರೆಡ್ಡಿ, ಪಬ್ಲಿಕ್ ನೆಕ್ಸ್ಟ್.